ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ಲಾಗ್ ಬೆಳಗ್ಗೆನೇ ಶುರು ಮಾಡೀನಿ. ಅದರಲ್ಲಿ ಬ್ಲೌಸ್ ಕಟ್ಟಿಂಗು ಹಾಗೆ ಮಸಾಲ ಚಪಾತಿ ಮಾಡೀನಿ. ಹಾಗೆ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡಿದ್ದೀನಿ. ಪೂಜೆ ಯಾವ ಥರ ಆಗ್ಯದಂತ ಕಮೆಂಟ್ ಮಾಡಿ ತಿಳಿಸಿ. ದಿನಾಲೂ ಈ ಥರ ಕುಬೇರ ರಂಗೋಲಿ ಹಾಕಿ ನಿಮ್ಮ ಮನೆಗೂ ಒಳ್ಳೆಯದಾಗ್ತದೆ. ಹಾಗೆ ಈ ಥರ ಧೂಪನ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಚಹಾ ಕುಡಿಬೇಕಲ್ಲ. ಚಹಾ ಕುಡಿದ್ರೇ ಬೆಳಗಾಗ್ತದೆ ಎಲ್ಲರಿಗೆ. ಅದಕ್ಕೋಸ್ಕರ ಚಹಾ ಕುಡಿತಾ ಇದ್ದೀನಿ ನಾನು. ಎಲ್ಲರೂ ಚಹಾ ಬೆಳಗ್ಗೆ ಎದ್ದರೆ ಕುಡಿತಾರೆ, ನಾವು ಕುಡಿತೀವಿ. ಎಲ್ಲರೂ ಚಹಾ ಕುಡಿತಾರಲ್ಲ, ಅದಕ್ಕೋಸ್ಕರ ನಾನು ಕುಡಿತಾ ಇದ್ದೀನಿ. ನಮ್ಮ ಕಡೆ ನಾವು ಜಾಸ್ತಿ ಚಹಾನೇ ಕುಡಿತೀವಿ, ಕಾಫಿ ಕುಡಿಯೋಂಗಿಲ್ಲ. ಬೆಂಗಳೂರು ಕಡೆಗೇ ಜಾಸ್ತಿ ಕಾಫಿ ಕುಡಿಯೋದು. ನಮ್ಮ ಕಡೆ ಎಲ್ಲ ಕಾಫಿ ಕುಡಿಯೋಂಗಿಲ್ಲ, ಜಾಸ್ತಿ ಚಹಾನೇ ಕುಡಿತೀವಿ. ನೋಡಿ, ಸೂಪರಾಗಿದೆ ಅಲ್ವಾ ಚಹಾನು. ಇದೇ ಥರ ಕುಡಿತೀವಿ. ಅದಾದಮೇಲೆ ಅಡುಗೆ ಶುರು ಮಾಡಿದ್ದೀನಿ. ಈಗ ಮಸಾಲ ಮೆಂತ್ಯ ರೊಟ್ಟಿ ಚಪಾತಿ ಮಾಡಿದ್ದೀನಿ. ಅದಕ್ಕೆ ಇದನ್ನು ಸಣ್ಣ ಹೆಚ್ಕೊತೀನಿ, ಮೆಂತ್ಯ ಸೊಪ್ಪನ್ನ. ಈಗ ಅದಾದಮೇಲೆ ಅದಕ್ಕೆ ಮಸಾಲ ರುಬ್ಕೋಬೇಕಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಒಂದು 8ರಿಂದ 10 ಹಾಕ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಅಲ್ಲ ಹಾಕ್ತೀನಿ. ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿ ಹೆಸಳು, ಆಮೇಲೆ ಜೀರಿಗೆ ಎಷ್ಟು ಹಾಕಿದ ಮೇಲೆ ಈಗ ಚಕ್ಕೆ ಹಾಕಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ. ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿನಲ್ಲೇ ರುಬ್ಬಿ ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡದ್ದು ಚಪಾತಿ ಒಳಗೆ ಹಾಕಿ ಕಲಸಿ ಚಪಾತಿ ಮಾಡಿದರೆ ಮಸಾಲ ಚಪಾತಿ ಆಗ್ತಾವ. ಈಗ ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟು ಎಲ್ಲ ಹಾಕಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟು ಒಣ ಹಿಟ್ಟೆ ಕಲಿಸ್ಕೊತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ಇವು ಬ್ರೇಕ್ಫಾಸ್ಟಿಗೆ ಆಗ್ತಾವೆ, ಹಾಗೆ ಲಂಚ್ ಬಾಕ್ಸಿಗೂ ಆಗ್ತಾವೆ. ಈ ಚಪಾತಿ ಈ ಥರ ಮಾಡಿದರೆ ಎರಡಕ್ಕೂ ಬರ್ತಾವೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಒಣ ಹಿಟ್ಟಿನಾಗೆ ಎಣ್ಣೆ ಹಾಕಬೇಕು. ಈ ಥರ ಹಾಕಿದರೆ ಹತ್ತಿ ಥರ ಅಂತಾರಲ್ಲ, ಆ ಥರ ಮೆತ್ತಗಾಗ್ತಾವೆ. ಭಾಳ ಅಂದ್ರೆ ಭಾಳ ಮೆತ್ತಗಾಗ್ತಾವೆ. ಈ ಥರ ಮಾಡಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ಗಟ್ಟಿನೂ ಆಗಬಾರ್ದು ಮತ್ತು ಮೆತ್ತಗೂ ಆಗಬಾರ್ದು. ಆ ಥರ ಹಿಟ್ಟು ಕಲಿಸ್ಕೋಬೇಕು. ಇದು ಆರೋಗ್ಯಕ್ಕೂ ತುಂಬ ಚಲೋ ಇರ್ತದೆ. ಹಂಗೆ ಈ ಥರ ಆದರೆ ಸಾಕು ನೋಡಿರಿ. ಈಗ ಮೇಲೇನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೌರಿ ಮುಚ್ಚಿಡ್ತೀನಿ. ಇದೊಂದು ಸ್ವಲ್ಪ ನೆನಿಬೇಕು. ನೆಂದ್ರೇ ಸಾಫ್ಟ್ ಅಂದ್ರೆ ಸಾಫ್ಟ್ ಚಪಾತಿ ಬರ್ತಾವೆ. ಇದನ್ನೊಂದು ಸ್ವಲ್ಪ ಎಲ್ಲ ಕಲಸಿ ಅಷ್ಟೇ ಮುಚ್ಚಿಡ್ತೀನಿ. ಈಗ ಯಾಕಂದರೆ ಅದು ಮೇಲೆ ಹಾಕೋಕ್ಕಾಗ್ತದೆ, ಅದಕ್ಕೋಸ್ಕರ ಎಣ್ಣೆ ಹಚ್ಚಿದ್ದೀನಿ. ಈಗ ಮುಚ್ಚಿಡ್ತೀನಿ. ನೋಡಿ, ನಿಮಗೆ ಟೈಮ್ ಇದ್ದರೆ 1 ಗಂಟೆನೂ ನೆನೆಸ್ಬೋದು. ಟೈಮ್ ಇಲ್ಲದೆ ಇದ್ದರೆ 15 ನಿಮಿಷ 20 ನಿಮಿಷನೂ ನೆನೆಸ್ಬೋದು. ಈಗ ರೆಡಿ ಆಗ್ಯದ. ನಾನು ಚಪಾತಿ ಲಟ್ಸ್ಕೊತೀನಿ. ನೋಡಿ, ಈ ಥರ ಹಿಟ್ಟು ಹಚ್ಚಿನೂ ಮಾಡ್ಬೋದು, ಇಲ್ಲಾಂದರೆ ನೀವು ಎಣ್ಣೆ ಹಚ್ಕೊಂಡು ಆದರೂ ಮಾಡ್ಬೋದು. ಈ ಥರ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೇಕು. ನೋಡಿರಿ, ಈ ಥರ ಮಾಡಿಕೊಂಡ್ರೆ ನೀವು ಅಂದರೆ ಸ್ಕೂಲ್ ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಯಾರಿಗಾದ್ರೂ ಈ ಥರ ಮಾಡಿದರೆ ಚಪಾತಿ ಲಂಚ್ ಬಾಕ್ಸಿಗೆ ಹಾಗೆ ಟಿಫಿನ್ಗೂ ಎರಡಕ್ಕೂ ಬರ್ತಾವೆ. ಈ ಥರ ನಾನು ಯಾವಾಗಾದರೂ ಅಂದರೆ ಜಾಸ್ತಿ ಮಾಡ್ತಿರ್ತೀನಿ ಮನೆಗೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡ್ತೀರಾ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ. ನೋಡಿ, ಈಗ
ಹಂಚ ಮೇಲೆ ಹಾಕಿ ಒಂದು ಸ್ವಲ್ಪನೇ ಎಣ್ಣೆ ಸವರ್ಕೋಬೇಕು. ಈ ಥರ ಮಾಡಿ ಚಪಾತಿ ಸೂಪರಾಗಿರ್ತಾವ. ಈಗ ಇನ್ನೊಂದು ಕಡೆ ತಿರುಗಿಸ್ಕೊತೀನಿ ನೋಡಿ. ಈಗ ಎರಡು ಕಡೆನೂ ಇದೇ ಥರನೇ ಸುಟ್ಕೊಂಡ್ರೆ ಈ ಕಡೆನೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ಈಗ ರೆಡಿ ಆಯಿತು ಚಪಾತಿ. ಇನ್ನೊಂದು ಹಾಕಿ ನೋಡಿ. ಇದೇ ಥರನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಎಲ್ಲದಕ್ಕೂ ಪಲ್ಯ ಒಂದು ಸ್ವಲ್ಪ ಅಂದರೆ ಇಲ್ಲ ಅಂದ್ರೂ ನಡೀತದ. ಅಂದರೆ ನಾವೆಲ್ಲನೂ ಇದ್ರೊಳಗೇ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಪಲ್ಯ ಇಲ್ಲದೇ ಇದ್ರೂ ಅಂದರೆ ಮಕ್ಳಿಗೆ ಟಿಫಿನ್ ಬಾಕ್ಸಿಗೆ ಇದನ್ನು ಮಾಡಿ ಕೊಡ್ಬೋದು. ಸೂಪರಾಗಿರ್ತಾವೆ. ಮಕ್ಕಳು ಇಷ್ಟಪಟ್ಕೊಂಡೇ ತಿಂತಾರೆ ನೋಡಿ. ಇದೇ ಥರನೇ ಎಲ್ಲನೂ ಮಾಡ್ಕೋಬೇಕು. ಸೂಪರಾಗಿ ಬರ್ತಾವೆ ಚಪಾತಿನೂ, ಮೆದುವಾಗಿರ್ತಾವೆ. ಹಂಗೆ ಎಲ್ಲರೂ ಹೇಳ್ತಾರಲ್ಲ ಹತ್ತಿ ಹಂಗೆ ಮೆದುವಾಗಿರ್ತಾವಂತ, ಅದೇ ಥರನೇ ಆಗ್ತಾವೆ ನೋಡಿ. ಎಷ್ಟು ಮಡಚಿದ್ರೂ ಅಷ್ಟು ಸಣ್ಣಗಾಗ್ತಾವೆ. ನಾನು ಇದೇ ಥರನೇ ಮಾಡಿದ್ದೀನಿ. ಅದಕ್ಕೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಅದನ್ನು ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ. ಈಗ ಈ ಚಪಾತಿಗೆ ಕ್ಯಾಬೇಜ್ ಪಲ್ಯ ಮಾಡೀನಿ ನೋಡಿ ಯಾವ ಥರ ಆಗ್ಯದಂತ. ನೋಡೋಕ್ಕಂದ್ರೂ ಸೂಪರಾಗಿ ಕಾಣಿಸ್ತದೆ, ತಿನ್ನೋಕ್ಕೂ ಅಷ್ಟೇ ಸೂಪರಾಗಿತ್ತು ಫ್ರೆಂಡ್ಸ್. ಎಲ್ಲದಕ್ಕೂ ಇದು ಅಂದರೆ ಬರೆಯೋದನ್ನು ತಿನ್ಬೋದು, ಹಂಗೆ ಪಲ್ಯ ಜೊತೆನೂ ತಿನ್ಬೋದು. ಇದೇ ಥರನೇ ನೀವು ಮಾಡಿ ನಿಮ್ಮ ಮನೆಯಲ್ಲಿ. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಇದು ಅಪರಾಜಿತ ಹೂವು ಅಂತಾರಲ್ಲ, ಅದು ನಮ್ಮ ಮನೆಯಾಗ ಫಸ್ಟ್ ಟೈಮು ಹಚ್ಚಿದ ಮೇಲೆ, ಗಿಡ ಹಚ್ಚಿದ ಮೇಲೆ ಫಸ್ಟ್ ಆಗಿತ್ತು ಒಂದು. ಫಸ್ಟಿನ ಹೂವು ಇದು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಹಚ್ಚಿದ್ದೀನಿ ನೋಡಿ. ಇಷ್ಟೆಲ್ಲ ಹಬ್ಕೊಂಡದ. ಅದು ನೋಡಿ ಬಿಳಿದು, ನೀಲಿ ಕಲರ್ದಿಲ್ಲ, ಈ ಕಲರ್ದಾಗಿದೆ. ಈಗೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿದ ಮೇಲೆ, ಊಟ ಮುಗಿಸಿದ ಮೇಲೆ ಊರಾಗ ನಮಗೆ ಏನಂತಾರೆ ಅಣ್ಣ ತಮ್ಮದವ್ರು ಅಂತಾರಲ್ಲ, ಅವರು ಏನು ಉಡಿ ತುಂಬಿದರು ದೇವರಿಗೆ, ದೇವಮ್ಮಯ್ಯಗೆ ಅಂತಾರೆ ನಮ್ಮೂರಾಗ, ಗ್ರಾಮ ದೇವತೆಗೆ ಉಡಿ ತುಂಬಿದರು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನೋಡಿ ಯಾವ ಥರ ಪೂಜೆ ಮಾಡಿದ್ದಾರೆ. ಸೀರೆ ತಂದಿದ್ದು ಅವರೇ. ಇದು ಬೇರೆ ದೇವರು. ಮತ್ತು ರಾಮಯ್ಯ ಅಂತಾರೆ, ಅದೇ ಗ್ರಾಮ ದೇವತೆಗಳೇ. ಎಲ್ಲ ದೇವರುಗಳಿಗೆ ಉಡಿ ತುಂಬಿದರು. ಅಲ್ಲಿಗೆ ಹೋಗಿದ್ವಿ ನಾವು ಎಲ್ಲರೂ. ಅಲ್ಲಿ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿ ತೊಗೊಂಡು ಬಂದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈಗ ಮನೆಗೆ ಬಂದಮೇಲೆ ಈಗ ಒಂದು ಸ್ವಲ್ಪ ಬೇಳೆ ಇದ್ದವು, ಅವು ಸ್ವಚ್ಛ ಮಾಡಿ ಇಟ್ಕೋತಿದ್ದೀನಿ. ಈ ಥರನೇ ಕೇರಿ ಮಾಡಿ ಸ್ವಚ್ಛ ಮಾಡಿ ಇಟ್ಕೋತೀನಿ ಮನೆಯಲ್ಲಿ. ಅಂದರೆ ಈ ಥರ ಮಾಡಿ ಇಟ್ಕೊಂಡ್ರೆ ಹುಳು ಗಿಳು ಏನೂ ಇರೋಂಗಿಲ್ಲ, ಹುಳ ಇರೋಂಗಿಲ್ಲ. ಅದಕ್ಕೆ ಈ ಥರ ಮಾಡಿ ಇಟ್ಕೋತೀನಿ ನೋಡಿ. ನಾವು ಮರನಿಂತ ಕೇರ್ತೀವಿ ಅಂತ ಹೇಳ್ತೀವಿ. ಯಾರ್ಯಾರು ಯಾವ ಭಾಷೆನಾಗ ಹೇಳ್ತಾರೋ ಗೊತ್ತಿಲ್ಲ. ನಾವು ಅಂದರೆ ಕೇರೋದು ಅಂತ ಹೇಳ್ತೀವಿ. ಇದೇ ಥರನೇ ಕೇರಿ ಅದರೊಳಗೆ ಏನು ಹುಳ ಗಿಳ ಏನೋ ಇದ್ದರೆ ತೆಗೆದು ಮತ್ತು ಡಬ್ಬಿಗೆ ಹಾಕಿ ಇಟ್ಕೋತೀವಿ ನೋಡಿ. ನಾನು ಅದೇ ರೀತಿಯೇ ಮಾಡ್ತಿದ್ದೀನಿ, ನಿಮ್ಗೆ ಕಾಣಿಸ್ತಿರಬೇಕು. ಇದು ವಿಡಿಯೋ ಮಾಡೋಕ್ಕೆ ಅಂದರೆ ಫೋನ್ ಹಿಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಒಂದು ಬಾಕ್ಸ್ನಾಗೆ ಇಟ್ಟಿದ್ದೆ, ಅದು ಸರಿಯಾಗಿ ಕಾಣಿಸ್ತಿದ್ದೇ ಇಲ್ಲ, ನನಗಂತೂ ಗೊತ್ತಿಲ್ಲ. ಇದೇ ಥರನೇ ಬಂದಿದೆ ನೋಡಿ. ಈ ಥರನೇ ಕೇಳಿ ಸ್ವಚ್ಛ ಮಾಡಿ ಇಟ್ಕೊತೀನಿ ನಾನು ಮನ್ಯಾಗ. ಯಾರ್ಯಾರು ಏನೇನು ಯಾವ ಥರ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ನಾನಂತೂ ಇದೇ ಥರನೇ ಮಾಡಿದ್ದೀನಿ. ಮತ್ತು ಇದಾದಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ. ಎಷ್ಟು ಅವೆ ನೋಡಿರಿ, ಒಂದೇ ಸರ್ತಿನೇ ಮಾಡಿದ್ದೀನಿ. 5 ಬ್ಲೌಸು, 2 3 4 ಇದು 5 ಇಷ್ಟು ಒಂದೇ ಸರ್ತಿನೇ ಮಾಡಿದ್ದೀನಿ ನೋಡಿ. 5 ಬ್ಲೌಸನ್ನು ಒಂದೇ ಸರ್ತಿನೇ ಕಟ್ ಮಾಡೀನಿ. ಇದೇ ಥರನೇ ಹಾಕ್ಕೊಂಡಿದ್ದೀನಿ ನೋಡಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾರ್ಕ್ ಮಾಡಿ ಒಂದೇ ಸಾರಿನೇ ಕಟ್ ಮಾಡ್ತಿದ್ದೀನಿ. ಒಬ್ಬೊಬ್ಬರು ಇದೇ ಥರ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಒಂದೇ ಸರ್ತಿನೇ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಯಾರು ಬೇಕಾದ್ರೂ ಮಾಡ್ಬೋದು, ಈ ಥರ ಕಟ್ ಮಾಡ್ಬೋದು.
ಎಷ್ಟಿದ್ರೂ ಇಷ್ಟೇ, ಅಂದರೆ ಕತ್ರಿ ಕರೆಕ್ಟ್ ಇರಬೇಕು, ಇಲ್ಲಾಂದರೆ ಕಟ್ ಮಾಡಲ್ಲ. ಕತ್ರಿ ನಮಗೆ ಕರೆಕ್ಟ್ ಇದ್ದರೆ ಎಷ್ಟು ಇದ್ರೂ ಕಟ್ ಮಾಡ್ಬೋದು. 8ರಿಂದ 10 ಬ್ಲೌಸನ್ನು ಕಟ್ ಮಾಡ್ಬೋದು. ಈಗ ನಾನು 5 ಬ್ಲೌಸು ಕಟ್ ಮಾಡ್ತಿದ್ದೀನಿ. ಒಬ್ಬರವೇ ಇದ್ದಾವೆ ಇವು 5, ಅದಕ್ಕೆ ಒಂದೇ ಸರ್ತೀನಿ, ಅಂದರೆ ಒಂದೇ ಸೈಜ್ ಇರ್ತಾವಲ್ಲ, ಅದಕ್ಕೆ ಒಂದೇ ಸೈಜ್ ಇರೋದಕ್ಕೆ ಒಂದೇ ಸಾರಿನೇ ಕಟ್ ಮಾಡ್ತಿದ್ದೀನಿ. ಬೇರೆ ಬೇರೆ ಕಟ್ ಮಾಡಿದರೆ ಸೈಜು ಚೇಂಜ್ ಆಗ್ತಾವ, ಹೆಚ್ಚು ಕಮ್ಮಿ ಬರ್ತಾವ. ಅದಕ್ಕೆ ಒಂದೇ ಸಾರಿನೇ ಕಟ್ ಮಾಡ್ತಿದ್ದೀನಿ ನೋಡಿ. ಇದೇ ಥರನೇ ನೀವು ನಿಮ್ಮ ಮನೆಯಲ್ಲಿ ಮಾಡ್ಬೋದು. ನಿಮಗೆ ಇದನ್ನು ಅಂದರೆ ನಿಮಗೂ ಉಪಯೋಗ ಆಗ್ಬೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ನಾನು ಕೇಳಿದ್ದೀನಿ ಬೇರೆಯವ್ರಿಗೂ ಒಂದೊಂದೇ ಮಾಡ್ತೀವಿ ಅಂತ ಹೇಳಿದ್ರು. ಆ ಥರ ಮಾಡಿದರೆ ಸೈಜು ಹೆಚ್ಚು ಕಮ್ಮಿ ಬರ್ತಾವ ಅಂಥೇಳಿ ಈ ಥರನ ಮಾಡಿ ಅಂಥೇಳಿ ಅವರಿಗೆ ತೋರಿಸಿದೆ. ಹಾಗೆ ನಿಮಗೂ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗ್ತದ ಅಂತ ಅಂದ್ಕೊಂಡಿನಿ. ನೋಡಿ ಎಷ್ಟಾವ ಅಂಥೇಳಿ 5 ಬ್ಲೌಸ್ ಅವ. ಇದರೊಳಗೆ ಒಂದು ಮಾತ್ರ ಲೈನಿಂಗ್ ಬ್ಲೌಸು, ಉಳಿದುವೆಲ್ಲ ಪ್ಲೇನ್ ಬ್ಲೌಸೇ ಇವೆ. ನೋಡಿರಿ ಎಲ್ಲನೂ ಕಟ್ಟಿಂಗ್ ಮಾಡೋದೆಲ್ಲ ಮುಗ್ದವು, ರೆಡಿ ಆದವು ನೋಡಿ. ಈಗ ಅಂದರೆ ಯಾವ ಕಲರ್ದು ಅದ್ರಾಗ ಇಟ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಅವು ಈ ಥರ ಕಟ್ಟಿ ಇಟ್ಕೊಂಡ್ರೆ ನಮ್ಗೆ ಬಟ್ಟೆ ಹೊಲಿಯುವಾಗ ಎಲ್ಲನೂ ಸಿಗ್ತಾವ, ಈಸಿಯಾಗಿ ಹೊಲಿಯೋಕೆ ಬರ್ತದೆ. ಈ ಥರ ಮಾಡೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.